ಇಲ್ಲಿ ತರಕಾರಿ ಮಾರುವವರು, ಆಭರಣ ನಮ್ಮ ಬಂಗಾರ ಅಂಗಡಿಯವರು ಇರ್ಬೋದು, ಎಲ್ಲರಲ್ಲಿ ಒಂದು ವಿನಂತಿ ಏನಂತಂದ್ರೆ ಇವತ್ತಿನ ದಿವಸ ಹಗಲು ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆ ಹೋಗಿ ರೈತರು ತಮ್ಮ ಹೊಲಕ್ಕೆ ನೀರನ್ನು ಹಾಯಿಸಿ ಇವತ್ತು ಕಾಣ್ತಾ ಇರುವಂತ ಇಲ್ಲಿ ತರಕಾರಿಯನ್ನು ಮಾರುವವರನ್ನು ಹಿಡ್ಕೊಂಡು ಇವತ್ತ ನಮ್ಮ ಸಂಘಟನೆಯಲ್ಲಿ ಭಾಗವಹಿಸಬೇಕು. ಯಾಕಂತಂದ್ರೆ ರೈತ ಅಲ್ಲಿ ಹೊಲದಾಗ ಬೆಳೆದ್ರೆ ಮಾತ್ರ ನೀವು ಇಲ್ಲಿ ಬಂದು ಲಾಭ ಪಡಿಬಹುದು. ಇಲ್ಲಿ ಹಣ್ಣು ಹಣ್ಣು ಕೊಟ್ಟರು ತಾಯಂದ್ರೆ ಯಾರೋ ಒಬ್ರು, ಆದ್ರೆ ನಾವು ಬೆಳೆದಂತ ಹಣ್ಣು ಇವತ್ತಿನ ದಿವಸ ನಮಗೆ ಹಸಿವಾಗ್ಯದ. ಎದರ ಹಸಿವಾಗ್ಯದ ಅಂತಂದ್ರ ನಮಗೆ ವಿದ್ಯುತ್ತಿನ ಹಸಿವಾಗ್ಯದ. ಇವತ್ತು ನಮಗೆ ನಾವು ಯಾರು ಹರಾಮದ್ಲೆ ಕೊಡ್ರಿ ಅಂತ ನಾವು ಯಾರನ್ನು ಕೇಳಕ್ ಹೊಂಟಿಲ್ಲ. ನಮಗೆ ಬೇಕಾಗಿರೋದು ವಿದ್ಯುತ್ ಶ್ರಮ ವಹಿಸಿ ಬೆವರಿಸಿ ನಾವು ಇವತ್ತು ಹೊಲಗಳಿಗೆ ನೀರನ್ನ ಹಾಯಿಸಿ ತರಕಾರಿ ಇರ್ಬೋದು, ಆಹಾರ ಧಾನ್ಯ ಇರ್ಬೋದು, ಇವನ್ನೆಲ್ಲನೂ ಕೂಡ ಮಾಡ್ಬೇಕಂದ್ರೆ ರೈತ ಬೇಕು. ಅನ್ನ ಹಾಕುವ ಇವತ್ತು ರೈತ ಎಂತ ಪರಿಸ್ಥಿತಿ ಬಂದಾನಂತಂದ್ರ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಾನ. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲಾ ರೈತ ಬಾಂಧವರು ಹಾಗೂ ಈ ಒಂದು ರಸ್ತೆ ಮೇಲೆ ಬದಿಯಲ್ಲಿ ಮಾರತಕ್ಕಂತ ಎಲ್ಲ ತರಕಾರಿ ಮಾರಾಟಗಾರರನ್ನು ಹಿಡ್ಕೊಂಡು ಹೇಳ್ತಾ ಇದ್ದೇನೆ, ದಯವಿಟ್ಟು ರೈತರು ಪ್ರೋತ್ಸಾಹ ಕೊಡಿ. ಇವತ್ತು ಎಂತ ಪರಿಸ್ಥಿತಿ ರೈತರು ಬಂದ್ರೆ ರೈತಾಕಿ ಮಾಡ್ತಾನಂತವ್ರು ಅವ್ರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಇವತ್ತೊಬ್ಬ ತರಕಾರಿ ಮಾರುವಂತ ಹೆಣ್ಮಗಳು ರೈತಾಕಿ ಮಾಡ್ತಾನಂತಂದ್ರೆ ಅವ್ರಿಗೆ ಹೆಣ್ಣು ಕೊಡ್ಲಾರಂತ ಪರಿಸ್ಥಿತಿ ಬರ್ತಾ ಇದೆ. ದಯವಿಟ್ಟು ಬಂಧುಗಳೇ, ಇವತ್ತು ಎಂತ ನಾವು ಎಷ್ಟು ಕಷ್ಟಪಟ್ಟು ಹೊಲಗಳಿಗೆ ನೀರು ಹಾಯಿಸಿ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಲ್ಲಿ ಒಂದು ವಿನಂತಿ ಏನಂತಂದ್ರ, ನೀವು ಬೆಳೆಸಿಕೊಟ್ಟಂತ ನೀರನ್ನ ನಾವು ಇಲ್ಲಿ ಸುಮಾರು 50-100 ಹಳ್ಳಿ 1000 ಹಳ್ಳಿಗಳು ತಮ್ಮ ಹೊಲಗಳಿಗೆ ನೀರನ್ನ ಹಾಯಿಸಿ ಅದರಲ್ಲಿ ನೀವು ಏನ್ ಮಾಡ್ತೀರಿ ಅಂತಂದ್ರೆ ನೀವು ಬಳಸಿ ಕೊಟ್ಟಂತ ನೀರನ್ನ ಇವತ್ತಿನ ದಿವಸ ನಾವು ಬೆಳೆಸಿ ಅದರೊಳಗೆ ಇಳಿದು ಜಳಕ ಮಾಡಿ ಇವತ್ತಿನ ದಿವಸ ರೈತರ ಹೊಲಗಳಿಗೆ ನಾವು ನೀರನ್ನ ಹಾಯಿಸ್ತಾ ಇದ್ದೀವಿ. ನೋಡಿದ್ರೆ ನಮಗೆ ಎಷ್ಟು ಕಷ್ಟ ಆಗತ್ತೆ ಅನ್ನುವಂಥದ್ದನ್ನ ತಾವು ವಿಚಾರ ಮಾಡಬೇಕು ಬಂಧುಗಳೇ. ಇಲ್ಲಿ ತರಕಾರಿ ಮಾರುವವರು, ಆಭರಣ ನಮ್ಮ ಬಂಗಾರ ಅಂಗಡಿಯವರು ಇರ್ಬೋದು, ಎಲ್ಲರಲ್ಲಿ ಒಂದು ವಿನಂತಿ ಏನಂತಂದ್ರೆ ಇವತ್ತಿನ ದಿವಸ ಹಗಲು ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆ ಹೋಗಿ ರೈತರು ತಮ್ಮ ಹೊಲಕ್ಕೆ ನೀರನ್ನು ಹಾಯಿಸಿ ಇವತ್ತು ಕಾಣ್ತಾ ಇರುವಂತ ಇಲ್ಲಿ ತರಕಾರಿಯನ್ನು ಮಾರುವವರನ್ನು ಹಿಡ್ಕೊಂಡು ಇವತ್ತ ನಮ್ಮ ಸಂಘಟನೆಯಲ್ಲಿ ಭಾಗವಹಿಸಬೇಕು. ಯಾಕಂತಂದ್ರೆ ರೈತ ಅಲ್ಲಿ ಹೊಲದಾಗ ಬೆಳೆದ್ರೆ ಮಾತ್ರ ನೀವು ಇಲ್ಲಿ ಬಂದು ಲಾಭ ಪಡಿಬಹುದು. ಇಲ್ಲಿ ಹಣ್ಣು ಕೊಟ್ಟರು ತಾಯಂದ್ರೆ ಯಾರೋ ಒಬ್ರು, ಆದ್ರೆ ನಾವು ಬೆಳೆದಂತ ಹಣ್ಣು ಇವತ್ತಿನ ದಿವಸ ನಮಗೆ ಹಸಿವಾಗ್ಯದ. ಎದರ ಹಸಿವಾಗ್ಯದ ಅಂತಂದ್ರೆ ನಮಗೆ ವಿದ್ಯುತ್ತಿನ ಹಸಿವಾಗ್ಯದ. ಇವತ್ತು ನಮಗೆ ನಾವು ಯಾರು ಹರಾಮದ್ಲೆ ಕೊಡ್ರಿ ಅಂತ ನಾವು ಯಾರನ್ನು ಕೇಳಕ್ ಹೊಂಟಿಲ್ಲ. ನಮಗೆ ಬೇಕಾಗಿರೋದು ವಿದ್ಯುತ್ ಶ್ರಮ ವಹಿಸಿ ಬೆವರಿಸಿ ನಾವು ಇವತ್ತು ಹೊಲಗಳಿಗೆ ನೀರನ್ನ ಹಾಯಿಸಿ ತರಕಾರಿ ಇರ್ಬೋದು, ಆಹಾರ ಧಾನ್ಯ ಇರ್ಬೋದು, ಇವನ್ನೆಲ್ಲನೂ ಕೂಡ ಮಾಡ್ಬೇಕಂದ್ರೆ ರೈತ ಬೇಕು. ಅನ್ನ ಹಾಕುವ ಇವತ್ತು ರೈತ ಎಂತ ಪರಿಸ್ಥಿತಿ ಬಂದಾನಂತಂದ್ರ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಾನ. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲಾ ರೈತ ಬಾಂಧವರು ಹಾಗೂ ಈ ಒಂದು ರಸ್ತೆ ಮೇಲೆ ಬದಿಯಲ್ಲಿ ಮಾರತಕ್ಕಂತ ಎಲ್ಲ ತರಕಾರಿ ಮಾರಾಟಗಾರರನ್ನು ಹಿಡ್ಕೊಂಡು ಹೇಳ್ತಾ ಇದ್ದೇನೆ, ದಯವಿಟ್ಟು ರೈತರು ಪ್ರೋತ್ಸಾಹ ಕೊಡಿ. ಇವತ್ತು ಎಂತ ಪರಿಸ್ಥಿತಿ ರೈತರು ಬಂದ್ರೆ ರೈತಾಕಿ ಮಾಡ್ತಾನಂತವ್ರು ಅವ್ರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಇವತ್ತೊಬ್ಬ ತರಕಾರಿ ಮಾರುವಂತ ಹೆಣ್ಮಗಳು ರೈತಾಕಿ ಮಾಡ್ತಾನಂತಂದ್ರೆ ಅವ್ರಿಗೆ ಹೆಣ್ಣು ಕೊಡ್ಲಾರಂತ ಪರಿಸ್ಥಿತಿ ಬರ್ತಾ ಇದೆ. ದಯವಿಟ್ಟು ಬಂಧುಗಳೇ, ಇವತ್ತು ಎಂತ ನಾವು ಎಷ್ಟು ಕಷ್ಟಪಟ್ಟು ಹೊಲಗಳಿಗೆ ನೀರು ಹಾಯಿಸಿ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಲ್ಲಿ ಒಂದು ವಿನಂತಿ ಏನಂತಂದ್ರೆ